ನನಗೆ ರವಿಕೆ ಪ್ರಸಂಗ ಅನ್ನೋ ಒಂದು ಸಿನಿಮಾದ ಹೆಸರು ಕೇಳಿದಾಗ ಭಾಳ ಆಶ್ಚರ್ಯ ಆಯಿತು. ಒಂದು ರವಿಕೆ ಹಿಂದೆ, ಒಂದು ಬ್ಲೌಸ್ ಹಿಂದೆ ಏನು ಸಿನಿಮಾ ಮಾಡ್ತಾರೆ ಇವರು ಅಂಥೇಳಿ. ಆ ರವಿಕೆ ಅನ್ನೋ ಪದ ಸಾಮಾನ್ಯ ಆಡು ಭಾಷೆಯಲ್ಲಿ ನಾವೆಲ್ಲ ಬ್ಲೌಸು ಅಂತೀವಿ. ಮೊದಲು ನಮ್ಮ ತಾಯಿ, ನಮ್ಮ ಅಜ್ಜಿಯವರೆಲ್ಲರೂ ಜಾಕೆಟ್ ಅನ್ನೋರು. ಜಾಕೆಟ್ ಬಂತೇನೆ ಜಾಕೆಟ್ ಹೊಲಿಸ್ಕೊಂಡ್ರಾ ಅಂತ. ಉತ್ತರ ಕರ್ನಾಟಕದಲ್ಲಿ ಕುಪ್ಸ ಅಂತಾರೆ. ಸೊ ರವಿಕೆ ಬ್ಲೌಸು. ಬ್ಲೌಸ್ ಹಿಂದೆಗಡೆ ಯಾವ ಥರ ಇವರು ಸಿನಿಮಾನ ಮಾಡಿದ್ದಾರೆ ಅನ್ನೋದೇ ನನಗೆ ಭಾಳ ಕುತೂಹಲ. ಆದರೆ ಒಂದು ಹೆಣ್ಣಿಗೆ ಬ್ಲೌಸು, ಅವಳ ಕುಪ್ಸ, ಅವಳ ಜಾಕೆಟು, ಅವಳಿಗೆ ಅದೊಂದು ಸೌಂದರ್ಯ, ಆತ್ಮಸ್ಥೈರ್ಯ, ಮನೋಬಲ. ನಾನೊಬ್ಬಳು ಡಾಕ್ಟ್ರಾಗಿ ಹೆಣ್ಣು ಯಾವಾಗಲೂ ಭಾವನೆಗಳಲ್ಲಿ ವ್ಯಕ್ತಪಡಿಸ್ತಾಳೆ. ಅವಳ ಆತ್ಮಸ್ಥೈರ್ಯ ಭಾಳ ಮುಖ್ಯ. ನೀವು ನೋಡಿ, ಯಾವುದೇ ಒಂದು ಹೆಣ್ಣು ನೀವು ಬ್ಲೌಸ್ ಹಾಕ್ಕೊಂಡು ಬಂದಾಗ, ಸೀರೆ ಜೊತೆ ಬ್ಲೌಸ್ ಹಾಕ್ಕೊಂಡು ಬಂದಾಗ ಅವಳ ಇಡೀ ಸೌಂದರ್ಯ ಅವಳ ಬ್ಲೌಸ್ ಮೇಲೆ ಇರುತ್ತೆ, ಅವಳ ಜಾಕೆಟ್ ಮೇಲೆ ಇರುತ್ತೆ. ಅವಳು ಒಂದು ಒಳ್ಳೆ ಬ್ಲೌಸ್ ಹಾಕ್ಕೊಂಡು, ಈಗಿನ ಕಾಲಕ್ಕಿಂತ ಟ್ರೆಂಡಿ ಬ್ಲೌಸ್ ಅದೆಲ್ಲ ಅವಳಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಸೈಕಾಲಜಿಕಲಿ, ಮಾನಸಿಕವಾಗಿ ಬಹಳ ಬಲವನ್ನು ತುಂಬುತ್ತೆ ಆ ಒಂದು ರವಿಕೆ. ಆ ಸಿನಿಮಾ ಆ ಹೆಣ್ಣಿನ ಸುತ್ತು ಓಡಾಡುತ್ತೆ. ಹೇಗೆ ಓಡಾಡಿದೆ ಆ ಬ್ಲೌಸಿಂದ ಆ ಹೆಣ್ಣಿನ ಆ ಸಂದರ್ಭಗಳು ಯಾವ್ಯಾವ ಥರ ಈ ಸಿನಿಮಾದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಕುತೂಹಲ. ನಾನು ಒಬ್ಬಳು ರಾಜಕಾರಣಿಯಾಗಿ, ಒಬ್ಬಳು ವೈದ್ಯೆಯಾಗಿ ಖಂಡಿತ ಆ ಬ್ಲೌಸಿನ ಆ ರವಿಕೆಯ ಪ್ರಸಂಗಕ್ಕೆ ಭಾಳ ಮಹತ್ವವನ್ನು ಕೊಡ್ತೇನೆ. ಯಾಕಂದರೆ ನನಗೂ ಹೇಳ್ತಿರ್ತಾರೆ, ಮೇಡಮ್ ನಾನೇನಾದ್ರು ಡೀಪ್ ಬ್ಲೌಸ್ ಹಾಕ್ಕೊಂಡೋದ್ರೆ ಜನ ಎಲ್ಲ ನನಗೆ ಅಕ್ಕಪಕ್ಕ ಇರೋರೆಲ್ಲ ಹೇಳ್ತಾರೆ, ಮೇಡಮ್ ಡೀಪ್ ಬ್ಲೌಸ್ ಹಾಕ್ಕೊಂಬರ್ಬೇಡಿ, ನಿಮ್ಮ ಪ್ರೊಫೆಷನ್ಗೆ ಸೂಟ್ ಆಗಲ್ಲ ಅಂತ. ಅಂದರೆ ಬ್ಲೌಸ್ ಮೇಲೂ ನಮ್ಮ ಪ್ರೊಫೆಷನ್ ಡಿಪೆಂಡ್ ಆಗುತ್ತೆ. ಅಂದರೆ ನಾನು ಡೀಪಾಗಿ ಬ್ಲೌಸ್ ಹಾಕ್ಕೊಂಡಿದ್ರೆ ರಾಜಕಾರಣ ಮಾಡೋಕ್ಕೆ ಬಂದಿಯಾಳ ಅಂತಾರೆ. ಡೀಪಾಗಿ ಬ್ಲೌಸ್ ಹಾಕ್ಕೊಂಡು ಬಂದು ನಾನೇನಾದರೂ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತಾ ಇದ್ರೆ ಜನ ಎಲ್ಲ, ಅಂದರೆ ಪೇಷಂಟ್ಸು, ಏನಪ್ಪ ಮೇಡಮು ಈ ಥರ ಬ್ಲೌಸ್, ಅಂದರೆ ನಮ್ಮ ಇಡೀ ಕ್ಯಾರೆಕ್ಟರ್ನ ಬ್ಲೌಸ್ ಮೇಲೆ ಅಳಿತಾರೆ. ಅಂಥ ಒಂದು ಸಂದರ್ಭದಲ್ಲಿ ನನ್ನ ಇಡೀ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ಇದೇ ಮೊದಲನೇ ಚಿತ್ರ ಅನಿಸುತ್ತೆ ಆ ಹೆಣ್ಣಿನ ರವಿಕೆಯ ಮೇಲೆ ಒಂದು ಸಿನಿಮಾ ಮಾಡಿರೋದು. ಆದರೆ ನಾವೆಲ್ಲರೂ ಆ ರವಿಕೆಯನ್ನು ಬರೀ ಅವಳೊಂದು ಕಾಸ್ಟ್ಯೂಮಾಗಿ ಹಾಕ್ಕೊಳ್ತಾಳೆ, ಅದು ಸೆಕ್ಸಿ, ಅದು ಟ್ರೆಂಡಿ, ಓಲ್ಡು, ಟ್ರೆಡಿಷ್ನಲ್ಲು ಅನ್ನೋದಕ್ಕಿಂತ ರವಿಕೆ ಒಂದು ಹೆಣ್ಣಿನ ಭಾವನೆ, ಒಂದು ಹೆಣ್ಣಿನ ಆತ್ಮಸ್ಥೈರ್ಯ, ಅವಳು ಮನೋಬಲ, ಇದೆಲ್ಲ ಆ ಜೊತೆ. ಯಾಕೆಂದರೆ ತಾಯಿ ಸಹ, ಹೆಣ್ಣು ಅಂದರೆ ತಾಯಿ ಸಹ ಅವಳ ಬ್ಲೌಸನ್ನು ತೆಗೆದೇ ಎದೆ ಹಾಲನ್ನ ಉಣಿಸ್ತಾಳೆ ಮಗುವಿಗೆ ಅಲ್ವಾ. ಸೊ ಆ ರವಿಕೆಗೆ ಬಹಳ ಮಹತ್ವ ಇದೆ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಇದರಿಂದ ಒಂದು ಒಳ್ಳೆ ಸಂದೇಶ ಈ ಸೊಸೈಟಿಗೆ ಹೋಗಲಿ. ಭಾಳ ಈ ಪಿಕ್ಚರಲ್ಲಿ ಕಾಮಿಡಿ ಇದೆಯಂತೆ, ಮತ್ತು ಕಡೆ 10 ನಿಮಿಷ ಕಣ್ಣಲ್ಲಿ ನೀರು ಬರೋ ಥರ ಈ ಒಂದು ಮೂವಿನ ತೆಗೆದಿದ್ದಾರೆ. ಸೊ ಈ ಮೂವಿನ ಬರೆದಂಥದ್ದು ಒಂದು ಹೆಣ್ಣುಮಗಳು. ಸೊ ಈ ಸಿನಿಮಾ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ.